ಬಿಬಿಎಂಪಿ ಆವರಣದಲ್ಲಿ ಇವತ್ತು ಗದ್ದಲವೋ ಗದ್ದಲ. ಯಾಕಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಸರಿಯಾಗಿ ಮಾಹಿತಿ ಕೊಡ್ತಿಲ್ಲ ಅಂತ ಮಾಜಿ ಪಾಲಿಕೆ ಸದಸ್ಯರ ನೇತೃತ್ವದ ಗುಂಪೊಂದು ಟೌನ್ ಪ್ಲಾನಿಂಗ್ ಜಂಟಿ ನಿರ್ದೇಶಕರ ಕಚೇರಿಗೆ ನುಗ್ಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕಚೇರಿಯಲ್ಲಿದ್ದ ಅಧಿಕಾರಿ ನರಸಿಂಹಮೂರ್ತಿ ಅವರನ್ನ ತರಾಟೆಗೆ ತೆಗೆದುಕೊಳ್ತು. ಕಚೇರಿಯಿಂದ ಹೊರಬಂದ ಪ್ರತಿಭಟನಾಕಾರರು ಅಧಿಕಾರಿ ವಿರುದ್ಧ ಆರೋಪಗಳ ಸುರಿಮಳೆಗೆರೆದರು. ಅಕ್ರಮ ಕಟ್ಟಡ ಕಟ್ಟಲು ಅನುಮತಿ ನೀಡುವ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಬಗ್ಗೆ ಕಳೆದ ಸೆಪ್ಟೆಂಬರ್ನಲ್ಲಿ ಬಿಬಿಎಂಪಿ ಆಯುಕ್ತರು ಆದೇಶ ಹೊರಡಿಸಿದ್ದು, ಆದರೆ ಕಾನೂನು ಬಾಹಿರ ಅನುಮತಿ ನೀಡಿರುವ ಬಗ್ಗೆ ಮಾಹಿತಿ ಕೊಡಲು ಬಿಬಿಎಂಪಿ ಟೌನ್ ಪ್ಲಾನಿಂಗ್ ಅಧಿಕಾರಿ ನರಸಿಂಹಮೂರ್ತಿ ಹಿಂದೇಟು ಹಾಕ್ತಿದ್ರು ಅನ್ನೋದು ಪ್ರತಿಭಟನಾಕಾರರ ಆರೋಪ. ಬೆಂಗಳೂರು ನಗರದಲ್ಲಿ ಅಂದ್ರೆ 15ರಿಂದ 20 ಲಕ್ಷ ರೂಪಾಯಿ ಇವರು ನರಸಿಂಹಮೂರ್ತಿ ಸುಮಾರು 2 ವರ್ಷದಿಂದ ಇದ್ದಾರೆ. ಇವರು ಬಹಳ ಒಂದು ಭ್ರಷ್ಟಾಚಾರ ಅಧಿಕಾರಿ ಇಲ್ಲಿ ಬಿಬಿಎಂಪಿಯಲ್ಲಿ. ಒಂದು ಪ್ಲಾನ್ಗೂ ಮಿನಿಮಮ್ 20 ಲಕ್ಷ ರೂಪಾಯಿ ತಗೊಳ್ತಾ ಇದ್ದಾರೆ. ಇವರ ಕಚೇರಿನಲ್ಲಿ ಕುಂತ್ಕೊಂಡು 20 ಲಕ್ಷ ಒಂದೊಂದು ಬಿಲ್ಡಿಂಗ್ ತಗೊಂಡು ಬಿಟ್ಬಿಡ್ತಾರೆ. ಇದು ಹೆಂಗೆ ಆಗುತ್ತೆ ಅಂದ್ರೆ, ಆಲ್ರೆಡಿ ಬೆಳ್ಳಾರಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಬಂದು ಬರೀ ನಾವು ಕಟ್ಟಡ ಮಾಲೀಕರನ್ನ ಬ್ಲೇಮ್ ಮಾಡೋದು, ಅದು ಸಿವಿಲ್ ಇಂಜಿನಿಯರ್ ಆಗಿ ಏನು ಕಟ್ಟಡ ಕಟ್ತಾನೋ ಅವನು ಬ್ಲೇಮ್ ಮಾಡೋದು, ಬಿಬಿಎಂಪಿ ಅಫಿಷಿಯಲ್ಸ್ ಆಲ್ಸೋ.